ಎಸ್ ಜೈ ಹಿಂದ್. ಸೊ ಈ ವಿಡಿಯೋದಲ್ಲಿ ಏನ್ ಮಾಡೋಣಪ್ಪ ಅಂತಂದ್ ಹೇಳಿದ್ರೆ ರಾಂಗ್ ಟರ್ಮ್ ನ ಹೆಂಗ್ ಕಂಡುಹಿಡಿಯೋದಂತ ನೋಡೋಣ. ಸೊ ಒಂದ್ ಸಿರೀಸ್ ನಂಬರ್ ಅನ್ನ ಕೊಟ್ಟಿರ್ತಾರೆ, ಅದ್ರಲ್ಲಿ ಯಾವ ನಂಬರ್ ರಾಂಗ್ ಐತಾ ಅಂತಂದ್ ಹೇಳಿ ನಮಗೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಕಂಪಲ್ಸರಿ ಈ ಕ್ವಶನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಆಲ್ ಮಿಲಿಟರಿ ಎಕ್ಸಾಮ್ಸ್ ಗಳಲ್ಲಿ ಇರುತ್ತೆ, ಅಗ್ನಿವೀರ ಎಕ್ಸಾಮ್ಸ್ ಗಳಲ್ಲಿ ಇರುತ್ತೆ. ಆಮೇಲೆ ನಾನು ಆಲ್ರೆಡಿ ಸಾಲ್ವ್ ಮಾಡಿರೋ ವಿಡಿಯೋಸ್ ಗಳ ಲಿಂಕ್ ಗಳನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಲ್ಲಾ ವಿಡಿಯೋಸ್ ಗಳನ್ನ ನೋಡ್ಕೊಂಡು ನೋಟ್ಸ್ ಗಳನ್ನ ಮಾಡ್ಕೊಡ್ರಿ. ಇಲ್ಲಿ ನೋಡ್ರಿ ಟರ್ಮ್ ಏನಪ್ಪಾ ಅಂತಂದ ಹೇಳಿದ್ರೆ ಫೈಂಡ್ ದ ರಾಂಗ್ ನಂಬರ್ ಅಂತ ಕೇಳಿದಾನ. ರಾಂಗ್ ನಂಬರ್ ಅಂತಂದ್ರೆ ಇಲ್ಲಿ ನೋಡ್ರಿ ಏನೈತಿ, ಸಿರೀಸ್ ಒಂದ್ ಕೊಟ್ಟಿದಾನ. ಒಂದೇನಪ್ಪಾ ಅಂತಂದ್ರೆ ಸಿರೀಸ್ ಕೊಡ ಸೈಡ್ ಬರ್ಕೊಡ್ರಿ 6, 9, 15, 22, 51 ಆಮೇಲೆ 99 ಅಂತ. ಸೊ ಇಲ್ಲೊಂದು ಲಾಜಿಕ್ ಇರುತ್ತ. ಸೊ ಎಲ್ಲ ಕಡೆ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಲಾಜಿಕ್ ಇರುತ್ತೆ, ಆ ಲಾಜಿಕ್ ನ ನಾವು ಕಂಡಿಡ್ಬೇಕು ಇವಾಗ. ಸೊ ಫಾರ್ ಎಕ್ಸಾಂಪಲ್ ನೋಡ್ರಿ, ಒನ್ ನಂಬರ್ ಇಂದ ಸೆಕೆಂಡ್ ನಂಬರ್ ಏನ್ ಲಾಜಿಕ್ ಐತೆ, ಇಲ್ಲಿಂದ ಇಲ್ಲಿವರೆಗೂ ಏನ್ ಲಾಜಿಕ್ ಐತೆ, ಫಸ್ಟ್ ನಂಬರ್ 6 ಐತೆ, ಸೆಕೆಂಡ್ ನಂಬರ್ 9 ಆಗೈತೆ. ಅಂದ್ರೆ ಇಲ್ಲಿ ಏನ್ ಮಾಡಿದಾನ, +3 ಮಾಡಿದಾನ ಸರ್. ನೆಕ್ಸ್ಟ್ ನೋಡ್ರಿ 9ರಿಂದ ಏನಪ್ಪಾ ಅಂತಂದ ಹೇಳಿದ್ರೆ ನೆಕ್ಸ್ಟ್ 15 ಆಗೈತೆ. ಸೊ 9ರಿಂದ ಏನಂತಂದ ಹೇಳಿದ್ರೆ 15 ಆಗೈತೆ. 9 ಇದ್ದಿದ್ದು 15 ಆಗ್ಬೇಕಂದ್ರೆ ಏನ್ ಮಾಡಿದಾನ, ಇಲ್ಲಿ ಮತ್ತೆ ಏನ್ ಮಾಡಿದಾನ್ರಿ ಸರ್, +6 ಮಾಡಿದಾನ. ಓಕೆ, ವೆರಿ ಗುಡ್. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಏನ್ ಮಾಡಿದಾನ. ಸೊ 15ರಿಂದ 22 ಆಗೈತೆ. 15ರಿಂದ ಏನಪ್ಪಾ ಅಂತಂದ ಹೇಳಿದ್ರೆ 22 ಆಗೈತೆ. 15ರಿಂದ 22 ಅಂತಂದ ಹೇಳಿದ್ರೆ ಇಲ್ಲಿ +7 ಮಾಡಿದಾನ. ಆಮೇಲೆ ನೆಕ್ಸ್ಟ್ ಏನ್ ಮಾಡಿದ ನೋಡ್ರಿ, 22ರಿಂದ 51 ಆಗಕ್ಕ. ಸೊ 22ರಿಂದ 51 ಆಗಕ್ಕ ಎಷ್ಟು ಇದು ಆಗಿದೆ ನೋಡ್ರಿ. ಸೊ ಇಲ್ಲೇನ್ ಮಾಡಿದ ಅಂತಂದ ಹೇಳಿದ್ರೆ +29 ಮಾಡಿದಾನ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸೊ 51 99 ಆಗಕ್ಕೆ ಏನ್ ಮಾಡಿದಾನ ಸರ್, ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ +48 ಮಾಡಿದಾನ. ಸೊ ಕ್ಲಿಯರಾ, ಎಲ್ರಿಗೂ ಒಂದೇನಪ್ಪಾ ಅಂತಂದ ಹೇಳಿದ್ರೆ ಒಂದೊಂದು ಲಾಜಿಕ್ ಬಂದು 3, 6, 7, 29, 48 ಅಂತಂದ ಹೇಳಿ. ಸೊ ಬಟ್ ಆದ್ರೆ ಇಲ್ಲಿ ನೋಡ್ರಿ ಈ ಪ್ರದೇಶದಲ್ಲಿ, ಸೊ ಈ ಪ್ರದೇಶದಲ್ಲಿ ಏನಂತಂದ ಹೇಳಿದ್ರೆ ಇಲ್ಲಿ ನಾರ್ಮಲ್ ಆಗಿ ಆಗ್ತಾ ಇದೆ. ಇಲ್ಲಿ 3, 3 2 6. ಸೊ ಒಂದ್ ಲಾಜಿಕ್ ಐತೆ, 3, 3 2 6. ಸೊ ಇಲ್ಲಿ ನೋಡ್ರಿ +7 ಬಂದ್ಬಿಟ್ಟೈತೆ. ಸಡನ್ ಆಗಿ ಏನಂತಂದ ಹೇಳಿದ್ರೆ +7 ಬಂದೈತೆ, ಅದು ಪ್ರಾಪರ್ ಆಗಿ ಬಂದಿಲ್ಲ. ಇಲ್ಲಿ 3 2 6 ಮಾಡಿದಾಗ ಏನಂತಂದ ಹೇಳಿದ್ರೆ ಬಂದೈತಿ, ಅಥವಾ +3 ಮಾಡಿದಾಗ ಬಂದೈತಿ 6 ಅಲ್ಲ. ಸೊ ಅದಾದ ನಂತರ ಇಲ್ಲಿ ನೋಡ್ರಿ ನಾವು ನೆಕ್ಸ್ಟ್ ಏನ್ ಮಾಡೋಣ ಅಂತಂದ ಹೇಳಿದ್ರೆ ಇಂಟು ಮಾಡೋಣ. 6 2 12 ಬರ್ಬೇಕು ಇಲ್ಲಿ 12. ಸೊ 15 + 12 ಅಂತಂದ ಹೇಳಿದ್ರೆ ಎಷ್ಟಾಗತ್ತೆ, ಇಲ್ಲಿ 27 ಆಗತ್ತೆ. ಕರೆಕ್ಟ್ ಟರ್ಮ್ ಏನಂತಂದ ಹೇಳಿದ್ರೆ 27 ಆಗತ್ತೆ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು, ಮತ್ತೆ ಇಂಟು 2 ಮಾಡ್ಬೇಕು. ಯಾಕಂತಂದ ಹೇಳಿದ್ರೆ ಎಲ್ಲಾ ಕಡೆ ಇಂಟು 2 ಮಾಡ್ಕೊಂತ ಹೊಂಟಿದೇವಲ್ಲ. ಸೊ 12 2 ಅಂತಂದ ಹೇಳಿದ್ರೆ 24. ಸೊ 24 2 ಏನಪ್ಪಾ ಅಂತಂದ ಹೇಳಿದ್ರೆ 48. ಪ್ರಾಪರ್ ಲಾಜಿಕ್ ಬಂತು ನೋಡ್ರಿ. ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಈ ಪ್ರದೇಶದಲ್ಲಿ ನಮ್ಗೆ 27 ಬರ್ಬೇಕಿತ್ತು, ಬಟ್ ಆದ್ರೆ 22 ಆಗೈತೆ. ಯಾಕಂದ್ರೆ ಪ್ರಾಪರ್ ಲಾಜಿಕ್ಗೆ ಈ ಲಾಜಿಕ್ ಬರಂಗಿಲ್ಲ. ಇಲ್ಲಿ 12 ಬರ್ಬೇಕು, ಇಲ್ಲಿ 24 ಬರ್ಬೇಕು. ಸೊ 3 2 6, 6 2 12, 12 2 24, 24 2 48 ಬರಬೇಕು. ಕರೆಕ್ಟ್ ಟರ್ಮ್ ಏನು 27. ಬಟ್ ನಮಗ್ ಕೊಟ್ಟಿರೋ ಟರ್ಮ್ ಯಾವ್ದಪ್ಪ ಅಂತಂದ ಹೇಳಿದ್ರೆ 22 ಅಂತ ಕೊಟ್ಟಿದ್ದಾರೆ. ರಾಂಗ್ ನಂಬರ್ ಯಾವ್ದು ಇಲ್ಲಿ, ಸೊ 22 ಅಂತಂದ್ ಹೇಳ್ತೀವಿ. ಈ ರೀತಿಯಾಗಿ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾನ. ಸೊ ಈಸಿ ಇರ್ತಾವ, ನಾನು ಒಂದ್ ಸ್ವಲ್ಪ ಟಫ್ ಆಗಿ ತಗೊಂಡಿದ್ದೀನಿ, ಇನ್ನೂ ಈಸಿ ಇರ್ತಾವ, ಆರಾಮಾಗಿ ಕಂಡುಹಿಡಿಬಹುದು. ಕ್ಲಿಯರ್ ಎಲ್ರಿಗೂ. ಸೊ ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ನೋಡ್ಕೊಬೇಕು. ಆಮೇಲೆ ಇನ್ನೊಂದ್ ನೋಡ್ರಿ, ಸೊ ಇನ್ನೊಂದೇನಪ್ಪಾ ಅಂತಂದ ಹೇಳಿದ್ರೆ ಸಿರೀಸ್ ಐತೆ, ಇಲ್ಲಿ ನೋಡೋಣ. ನಿಮ್ಗೆಲ್ರಿಗೂ ನಾನು ಹೇಳಿದೀನಿ 1ರಿಂದ ಏನಪ್ಪಾ ಅಂತಂದ ಹೇಳಿದ್ರೆ 20 ಸ್ಕ್ವೇರ್ ಗಳನ್ನ, 1ರಿಂದ 30 ಕ್ಯೂಬ್ ಗಳನ್ನ ಬರೆದು ಇಟ್ಕೊಂಡಿರಿ ಅಂತಂದ ಹೇಳಿ. ಬಹಳ ಅಂದ್ರೆ ಬಹಳ ಯೂಸ್ ಆಗ್ತಾವ. ಇಲ್ಲಿ ನೋಡ್ರಿ ಸಿರೀಸ್ ಏನೈತಿ, ನಂಬರ್ ಏನ್ ಕೊಟ್ಟಿದಾನ ನೋಡ್ರಿ, 7. ಅದಾದ ನಂತರ 28 ಐತಿ, ಆಮೇಲೆ 63 ಐತಿ, ಆಮೇಲೆ 124 ಐತಿ, ಆಮೇಲೆ 215, ಆಮೇಲೆ 342. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಒಂದು ಸಿರೀಸ್ ಅಲ್ಲಿ ಐತೆ. ಇದು ನೀವು ಪ್ರಾಪರ್ ಆಗಿ ಕರೆಕ್ಟ್ ಆಗಿ ನೀವು ನೋಡಿದ್ರಿ ಅಂತಂದ ಹೇಳಿದ್ರೆ ಏನೋ ಒಂದ್ ಬಂದೈತಿ, ಯಾವ್ದೋ ಒಂದು ಲಾಜಿಕ್ ಬಂದೈತಿ. ಆ ಲಾಜಿಕ್ ನ ನಾವೇನಂತಂದ ಹೇಳಿದ್ರೆ ಕಂಡುಹಿಡಿಬೇಕು. ಆ ಲಾಜಿಕ್ ನ ಏನಪ್ಪಾ ಅಂತಂದ ಹೇಳಿದ್ರೆ ನಾವು ಈಸಿಯಾಗಿ ಕಂಡುಹಿಡಿಬೇಕು. ನೋಡ್ರಿ ಇದನ್ನೆಲ್ಲ ನೋಡ್ರಿ ಪ್ಲಸ್ ಮಾಡ್ರ ನೋಡೋಣ. ಸೊ ನಾವು ಸಿಂಪಲ್ ಆಗಿ ನೋಡೋಣ, ಫಸ್ಟ್ ಇಂದ ನೋಡ್ಕೊಂತ ಹೋಗೋಣ. ಪ್ಲಸ್ ಮಾಡ್ರಿ, ಇಲ್ಲಿ ಎಷ್ಟು ಮಾಡಿದಾನ ಸರ್, +21 ಮಾಡಿದಾರೆ. ಅದಾದ ನಂತರ ಇಲ್ಲಿ ಎಷ್ಟು ಪ್ಲಸ್ ಆಗೈತಿ, 28 63 ಆಗ್ಬೇಕಂತಂದ ಹೇಳಿದ್ರೆ ಎಷ್ಟು ಪ್ಲಸ್ ಮಾಡಿದಾನ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಸೊ 35 ಪ್ಲಸ್ ಮಾಡಿದಾನ. ಇಲ್ಲಿ 21 ಐತಿ, ಇಲ್ಲಿ 35 ಐತಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಸಡನ್ ಆಗಿ 100 ದಾಟ್ಬಿಡತ್ತೆ. ಇಲ್ಲಿ ನೋಡ್ರಿ 63, ಇಲ್ಲಿ 124 ಐತ್ರಿ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ 61 ಪ್ಲಸ್ ಮಾಡಿದಾನ. ಎಷ್ಟು, 61 ಪ್ಲಸ್ ಮಾಡಿದಾನ. ಇಲ್ಲಿ ಮತ್ 100 ಮೇಲೆ ಹೋಗತ್ತ. ಸೊ ನಿಯರ್ಲಿ ಏನಂತಂದ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ. ಸೊ ಪ್ಲಸ್ ಮಾಡ್ರಿ, ನೆಗೆಟಿವ್ ಮಾಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲಿ ಇಂಟು ಮಾಡ್ರಿ. ಸರ್ 7 4 28 ರೀ, 28 4 ಬರ್ಬೇಕ್ರಿ. ನೆಕ್ಸ್ಟ್ ಬರ್ತಿಲ್ಲ, ಅಥವಾ 22 ಯಾವ್ದೋ ಒಂದು ಲಾಜಿಕ್ ನೋಡಕತ್ತೀವಿ, ಬರಾಕತ್ತಿಲ್ಲ. ಸೊ ನೀವು ನೋಡಿರ್ಬೋದು ಲಾಜಿಕ್ ಏನೈತೆ ಅಂತಂದ ಹೇಳಿದ್ರೆ 2 ಕ್ಯೂಬ್ ಎಷ್ಟಪ್ಪಾ ಅಂತಂದ ಹೇಳಿದ್ರೆ 8 -1 ಮಾಡಿದಾನ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇದ್ರದ್ದು ಏನಪ್ಪಾ ಅಂತಂದ್ರೆ 3 ಕ್ಯೂಬ್ 3 9 27 -1 ಎಷ್ಟಾಗ್ಬೇಕು, ಇದು 26 ಆಗ್ಬೇಕು. ನೆಕ್ಸ್ಟ್ ನೋಡ್ರಿ ಬಟ್ ಆದ್ರೆ ಇಲ್ಲಿ 28 ಕೊಟ್ಟಿದಾನ. ನೆಕ್ಸ್ಟ್ ನೋಡ್ರಿ 4 ಕ್ಯೂಬ್, 4 ಕ್ಯೂಬ್ ಎಷ್ಟು 64 -1 ಅಂತಂದ ಹೇಳಿದ್ರೆ 63.
ನೆಕ್ಸ್ಟ್ ನೋಡ್ರಿ 5 ಕ್ಯೂಬ್ ಅಂತಂದ್ ಹೇಳಿದ್ರೆ 125. 125 ಮೈನಸ್ ಒಂದಪ್ಪ ಅಂತಂದ್ ಹೇಳಿದ್ರೆ 124. ಅದಾದ ನಂತರ 6 ಕ್ಯೂಬ್ ಅಂತಂದ್ ಹೇಳಿದ್ರೆ 216 ಮೈನಸ್ ಒನ್ ಅಂತಂದ್ ಹೇಳಿದ್ರೆ 200. ಸೊ 215 ಆಗತ್ತ. ಸೊ ಅದಾದ ನಂತರ 7 ಕ್ಯೂಬ್ ಅಂತಂದ್ ಹೇಳಿದ್ರೆ ಎಷ್ಟಾಗತ್ತ? 343 ಮೈನಸ್ 1 ಅಂದ್ರೆ 342 ಆಗತ್ತ. ಇಲ್ಲಿ ನೋಡ್ರಿ ಎಲ್ಲಾ ಪ್ರಾಪರ್ ಆಗಿ ಬರ್ತಿದಾವ್. ಕ್ಯೂಬ್ ಮಾಡ್ಕೊಂಡು -1 ಮಾಡ್ಬೇಕು. ಬಟ್ ಆದ್ರೆ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ಯೂಬ್ ಮಾಡಿ +1 ಮಾಡಿದಾನ. ಹಂಗಂದ್ರೆ ನಮ್ದು ಲಾಜಿಕ್ ಯಾವ್ದು ರಾಂಗ್ ಆಯ್ತು? 28 ರಾಂಗ್ ಆಯ್ತು. ಬಟ್ ಅದ್ರಲ್ಲಿ 28 ಬದಲಾಗಿ ಏನ್ ಬರ್ಬೇಕಿತ್ತು? 27 ಬರ್ಬೇಕಿತ್ತು. ಸೊ ಅಂದ್ರೆ ನಮ್ಗೆ ಇಲ್ಲಿ ಏನ್ ನಂಬರ್ ಯಾವ ರಾಂಗ್ ನಂಬರ್ ಯಾವ್ದು ರಾಂಗ್ ಆಗುತ್ತೆ? 28 ರಾಂಗ್ ಆಗುತ್ತೆ. ಇಲ್ಲಿ ಏನ್ ಮಾಡಿದಾರ? ಆ ನಂಬರ್ 2 ಕ್ಯೂಬ್ ಮಾಡಿದಾನ -1 ಮಾಡಿದಾನ, 7 ಬಂದೈತಿ. 3 ಕ್ಯೂಬ್ -1 ಮಾಡಿದ್ರೆ ಎಷ್ಟು ಬರ್ಬೇಕು? 26 ಬರ್ಬೇಕು. ಬಟ್ ಅದ್ರ 28 ರಾಂಗ್ ಕಂಡಿಡಿದ್ವಿ ನಾವು. ನೆಕ್ಸ್ಟ್ 4 ಕ್ಯೂಬ್ ಮಾಡಿದಾನ -1 ಮಾಡಿದಾನ, 64 -1 ಅಂತ ಹೇಳಿದ್ರೆ 63. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಸಿರೀಸ್ ಗಳನ್ನ ಕೊಟ್ಟಿದಾನ. ರಾಂಗ್ ನಂಬರ್ ಅನ್ನ ಈ ರೀತಿಯಾಗಿ ನಾವು ಕಂಡುಹಿಡಿಬೇಕು. ಎಲ್ರಿಗೂ ಕ್ಲಿಯರ್ ಆಯ್ತಾ? ಎಸ್. ಸೊ ಒನ್ ಮೋರ್ ಇದೆ ನೋಡ್ರಿ, ಒನ್ ಮೋರ್ ಐತೆ, ಒನ್ ಮೋರ್. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಈ ತರ ನಂಬರ್ ಸೀರೀಸ್ ಐತೆ: 102, 101, 98, 93, 86, 74, 66, ಆಮೇಲೆ 53 ಅಂತಂದೈತೆ. ಈ ನಂಬರ್ ಸೀರೀಸ್ ಅಲ್ಲಿ ನಾವು ಏನಾಗೈತಿ? ಸಿಂಪಲ್ ಆಗಿ ನೋಡ್ರಿ ಸರ್, ಇಲ್ಲಿ ಏನಂತಂದ ಹೇಳಿದ್ರೆ ಇಲ್ಲಿ ದೊಡ್ಡ ಸಂಖ್ಯೆ ಇದ್ರೆ ಆಮೇಲೆ ಎಲ್ಲ ಸಣ್ಣ ಕಡಿಮೆ ಹಾಕೋತ ಹೋಗಿದಾವ್ರಿ, ಅಂದ್ರೆ ಡಿಕ್ರೀಸಿಂಗ್ ಆರ್ಡರ್ ಆಗದಾವ್. ಇಲ್ಲಿ ನೋಡ್ರಿ ಯಾವ ತರ ನೋಡ್ರಿ ಸರ್, 102 ಐತ್ರಿ, ಅದಾದ ನಂತರ ನೆಕ್ಸ್ಟ್ 101 ಆಗೈತ್ರಿ. 102 ಇದ್ದೇನಪ್ಪಾ ಅಂತಂದ್ ಹೇಳಿದ್ರೆ 101 ಆಗೈತಿ. ಇಲ್ಲಿ ಏನ್ ಮಾಡಿದಾನ? -1 ಮಾಡಿದನ್ರಿ. ಅದಾದ ನಂತರ 101 98 ಆಗೈತ್ರಿ ಸರ್, ಇಲ್ಲಿ -3 ಮಾಡಿದನ್ರಿ. 98ರಿಂದ 93 ಆಗೈತ್ರಿ ಇಲ್ಲಿ ಸರ್, ಇಲ್ಲಿ 98 -6 ಮಾಡಂತ 93 ಬಂದೈತೆ. ನೆಕ್ಸ್ಟ್ 93 86 ಆಗೈತ್ರಿ ಸರ್, 93 86 ಆಗೈತೆ. ಸಾರಿ, ಇಲ್ಲಿ ಎಷ್ಟು? -5 ಇದು ಸರ್, ಇಲ್ಲಿ -7 ಮಾಡಿದಾರೆ. ಅದಾದ ನಂತರ 86 74 ಆಗೈತಿ ನೋಡ್ರಿ. 86 ಏನಪ್ಪಾ ಅಂತಂದ್ ಹೇಳಿದ್ರೆ 74 ಆಗಿತ್ತ, -9 ಮಾಡಿದಾನ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲಿಂದ ನೋಡ್ರಿ, ಸೊ 74ರಿಂದ ಆಮೇಲೆ ಇಲ್ಲಿಂದ ನೋಡ್ರಿ. ಸೊ ಪ್ರಾಪರ್ ಆಗಿ ಒಂದ್ ಸ್ವಲ್ಪ ಥಿಂಕ್ ಮಾಡ್ರಿ ನೋಡೋಣ. ಸೊ ಇಲ್ಲಿ 86ರಿಂದ 74 ಆಗಂತಲೇ ಎಷ್ಟು ಬಂದೈತಿ? ಇಲ್ಲಿ 86 74. ಇಲ್ಲಿ ಎಷ್ಟು ಮಾಡಿದ ಅಂತಂದ್ ಹೇಳಿದ್ರೆ -12 ಮಾಡಿದಾನ. ಸೊ 74 76 ಆಗಿತ್ತ ಅಂತಲೇ ಎಷ್ಟು ಮಾಡಿದಾನ ನೋಡ್ರಿ, 74 -66 ಮಾಡ್ರಿ. ಸೊ ಇಲ್ಲೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ 12 ಆಗೈತೆ, -12 ಆಗೈತೆ. ಮತ್ತ 66 ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ 53 ಆಗೈತೆ. ಇಲ್ಲಿ ಎಷ್ಟಾಗಿತ್ತು ನೋಡ್ರಿ? ಕರೆಕ್ಟ್ ಆಗಿ 13 ಆಗೈತೆ, -13. ಇಲ್ಲಿ ನಾವು ಸಿರೀಸ್ ಪ್ರಕಾರ ನೋಡಿದ್ವಿ ಅಂತಂದ್ ಹೇಳಿದ್ರೆ ನಮ್ಗೊಂದು ಸಿರೀಸ್ ತರ ಬಂದೈತೆ ನೋಡ್ರಿ. -1, -3, 5, 7, ನೆಕ್ಸ್ಟ್ -9 ಬರ್ಬೇಕು ನಮ್ಗೆ. ಇಲ್ಲಿ -11 ಬರ್ಬೇಕು, ಆಮೇಲೆ 13 ಕರೆಕ್ಟ್ ಆಗಿ ಬರುತ್ತೆ. ಅಂದ್ರೆ ಇಲ್ಲಿ ನಮ್ಗೆ ಈ ಎರಡದ್ರ ನಡುವಿನ ಸಂಖ್ಯೆ ನಮ್ಗೆ ರಾಂಗ್ ಆಯ್ತಲ್ಲ, ಅಂದ್ರೆ ಇವ್ದು ಎರಡದ್ರ ನಡುವಿನ ಸಂಖ್ಯೆ ನಮ್ಗೆ ರಾಂಗ್ ಆಯ್ತು. ಅಂದ್ರೆ ನಮ್ಗೆ ಎಲ್ಲಿದೆಯಪ್ಪ ಅಂತಂದ್ ಹೇಳಿದ್ರೆ 74 ರಾಂಗ್ ಆಗುತ್ತೆ. ಪ್ರಾಪರ್ ಲಾಜಿಕ್ ಬರ್ಬೇಕಂದ್ರೆ ಇಲ್ಲಿ 86 -9 ಮಾಡ್ರೆ ನಮ್ಗೆ ಕರೆಕ್ಟ್ ವರ್ಡ್ ಯಾವ್ದು ಬರುತ್ತೆ? 77 ಬರುತ್ತೆ. 77ರಲ್ಲಿ -11 ಮಾಡ್ರಿ 66 ಬರುತ್ತೆ. ಆಮೇಲೆ ನೆಕ್ಸ್ಟ್ ಪ್ರಾಪರ್ ಆಗಿ ಹೋಗುತ್ತೆ. ಸೊ ಈ ರೀತಿಯಾಗಿ ನಾವೇನಪ್ಪಾ ಅಂತಂದ್ ಹೇಳಿದ್ರೆ ರಾಂಗ್ ಟರ್ಮ್ಸ್ ಗಳನ್ನ ಕಂಡು ಹಿಡಿಬೇಕು. ಸೊ ಎಕ್ಸಾಮ್ ಅಲ್ಲಿ ಕಂಪಲ್ಸರಿ ಕೇಳ್ತಾನ. ಸೊ ಎಲ್ಲಾ ಇದ್ರ ರಿಲೇಟೆಡ್ ವಿಡಿಯೋಸ್ ಗಳನ್ನ ನಾನು ಲಿಂಕ್ ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ ಅಲ್ಲಿ, ಕಂಪ್ಲೀಟ್ ಆಗಿ ನೋಡ್ರಿ, ಪಾಸ್ ಆಗಿ ಜಾಬ್ ಹಿಡಿಬೇಕಂದ್ರ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.